ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ODI ಮ್ಯಾಚ್ ನಮ್ಮ ಇಂಡಿಯಾ ಟೀಮ್ ಗೆದ್ದಾಯ್ತು. ಸೊ ನಿನ್ನೆ ರಾತ್ರಿನ ವಿಡಿಯೋ ಮಾಡೋಕ್ಕಾಗಲ್ಲ, ಇದಕ್ಕೆ ಕಾಲೇಜ್ ಹೋಗುತ್ತಾ. ಸೊ ಅದಕ್ಕೆ ನಿದ್ದೆ ಆಗ್ಬೇಕಂತ ಮುಕ್ಕೊಂಡಿದ್ದೆ. ಸೊ ಅದಕ್ಕೆ ಈಗ ನಸ್ಕಿನಿಂದ 5 ಗಂಟೆಗೆ ವಿಡಿಯೋ ಮಾಡ್ಲತ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳಷ್ಟ. ಓಕೆ, ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ವಿಡಿಯೋ ನಮ್ಮ ಟೀಮ್ ಇಂಡಿಯಾ ಗೆದ್ದಾಯ್ತು. ಇದಕ್ಕೆ ಗೆಲ್ಲಬೇಕಾಯ್ತು. ಅದಕ್ಕೆ T20 ಒಳಗಂತ ಕೆಟ್ಟ ಬ್ಯಾಟ್ರ್ ನಿಂತ್ರ ಇಂಡಿಯಾ ಟೀಮ್ ಹೆಂಗೆ ಆಡತ್ತೆ ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದು ODI ಒಳಗೆ. ಸೊ ಅಸಲಿ ಟೀಮ್ ಇಂಡಿಯಾ ಯಾವ್ದತ್ತ ಹೇಳಿ ನಿನ್ನ ನಮ್ಮ ಇಂಡಿಯಾ ಟೀಮ್ ತೋರಿಸು. ಆ್ಯಂಡ್ ಅಕ್ಷರ್ ಬಾಪು ಅವ್ರಿಗಂತರೂ ನೆಕ್ಸ್ಟ್ ಲೆವೆಲ್ ಒಂದು ಏನೋ ಸೆಲ್ಯೂಟ್ ಅಂತ ಹೇಳ್ಬೇಕು. ಆಂಗ್ಲರ ವಿರುದ್ಧ ಅಂದ್ರೆ ಬ್ರಿಟಿಷರ ವಿರುದ್ಧ ಯಾವಾಗಿದ್ರು ನಮ್ಮ ಅದು ಬಾಪು ಅಕ್ಷಯ್ ಪಟೇಲ್ ಬಾಪು ಯಾವಾಗಿದ್ರು ಎದ್ದು ಹೇಳ್ತಾರದು ಇವತ್ತು ಮತ್ತೊಮ್ಮೆ ಪ್ರೂವ್ ಆಯ್ತು. ಬಾಲಿಂಗ್ ಒಳಗೆ 4 ವಿಕೆಟ್ ಮತ್ತು ಬ್ಯಾಟಿಂಗ್ ಒಳಗೆ 150. ನೆಕ್ಸ್ಟ್ ಲೆವೆಲ್ ಆಟ ಬಾಪು ಅವ್ರಂತ. ಇನ್ನೊಮ್ಮೆ ವಾಷಿಂಗ್ಟನ್ ಸುಂದರ್ ಬಗ್ಗೆ ಬೈಲತ್ತಿದ್ವಿ ನಾವು. ವಾಷಿಂಗ್ಟನ್ ಸುಂದರ್ ಹಂಗೆ, ವಾಷಿಂಗ್ಟನ್ ಸುಂದರ್ ಉಪಯೋಗಿಲ್ಲ, ವಾಷಿಂಗ್ಟನ್ ಸುಂದರ್ 3 ಫಾರ್ಮೇಟ್ ಆಡ್ತಾರೋ, ಗಂಭೀರ್ ಕೋಟ ಐತೆ ಅಂದ್ರು. ಅಣ್ಣ ನಿನ್ನೆ ಅಕ್ಷಯ್ ಪಟೇಲ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ನನಗೆಲ್ಲ ಗಂಭೀರ್ ಕೋಟ ನನ್ನ ಕಡೆ ಸ್ವಲ್ಪ ಟ್ಯಾಲೆಂಟ್ ಐಟಪ್ಪ ಅಂತ ತೋರಿಸಿದ್ದು ವಾಷಿಂಗ್ಟನ್ ಸುಂದರ್. ಮತ್ತು ಇನ್ನೊಂದು ಹೇಳ್ಬೇಕು, ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಬಗ್ಗೆ 80 ರನ್ ಹೊಡಿದ್ದ ಅಣ್ಣ. ಇನ್ನೊಂದು ಸ್ವಲ್ಪ ಹೊಡಿಬೇಕಂಟಿಗೆ ಇಂಜುರಿ ಹೊರಗೋದ. ಒಂದು ಸ್ವಲ್ಪ 100 ಆಗಿರ್ತಾರೆ. ಫಸ್ಟ್ ಪ್ಲೇಯರ್ ಟು ಸ್ಕೋರ್ 100 ಇನ್ ಇಂಗ್ಲೆಂಡ್ ಪಿಚ್ ಹಾಕಿತ್ತು. ಅದರ ಇಂಜುರಿ ಆಯ್ತು, ಅದಂತರ ಅಷ್ಟ. ಇನ್ನೋಕೆ ಪೂರ ಮ್ಯಾಚ್ಗಳ ಬರುವ. ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಮ್ಯಾಚ್ ಇದು ಫಸ್ಟ್ ODI ಮ್ಯಾಚ್ ಇತ್ತು. ಅದ್ರೊಳಗೆ ಇಂಗ್ಲೆಂಡ್ದವರು ಫಸ್ಟ್ ಬ್ಯಾಟಿಂಗ್ ಇತ್ತು. ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಇದ್ದಾಗ ಏನೈತಿ, ಈ ಕಡೆ ಜಾಕೋಬ್ ಬೆಥೆಲ್ ಡೆಕೆಟ್ ಓಪನಿಂಗ್ ಬಂದರು. ಇಬ್ಬರು ತಮ್ಮ ಪಾಟಿಗೆ ತಾವು ಬಾರಿ ಆಡಲ್ತಾರೆ. ಈ ಕಡೆ ಡೆಕೆಟ್ ಹೊಡ್ಲತ್ತದ, ಈ ಕಡೆ ಬೆಥೆಲ್ ಹೊಡ್ಲತ್ತದ. ಆಲ್ಮೋಸ್ಟ್ ಅವ್ರಿಬ್ರು ಪಾರ್ಟ್ನರ್ಶಿಪ್ 50 ದಾಟಿ ಒಂದು 60-70 ಬತ್ತು. ಬಂದ ಕೂಡಲೇ ಆಯ್ತು, ದೊಡ್ಡ ವಿಕೆಟ್ ಬಿದ್ದವು. ಹಿಂದೆ ಗುರ್ನುಬ್ರಾರ್ ಬಂದ ಕೂಡಲೇ ಒಂದು ಆಲ್ಮೋಸ್ಟ್ ಒಂದು ಎಷ್ಟು 10 ಓವರ್ ಎಷ್ಟಾಗಿದ್ದು, 10 ಓವರ್ 15 ಓವರ್ ಆಗಿದ್ದು. ಆ ಟೈಮಿಗೆ ಗುರ್ನುಬ್ರಾರ್ ಬಂದ ಕೂಡ ಗುರ್ನುಬ್ರಾರ್ 2ನೇ ಓವರ್ ಅದು ಬಂದ ಕೂಡಲೇ ದಾಡಿ 2 ವಿಕೆಟ್ ತೆಗೆದ್ರು. ಒಂದು ಬೇತಲ್ ತೆಗೆದ್ರು, ಇನ್ನೊಂದು ಬ್ರೂಕ್ ಅಥವಾ ಬ್ರೂಕ್ ಏನೋ ಅನ್ಸತ್ತೆ, ಬ್ರೂಕ್ ಅವ್ರದ್ದು ಪ್ರಸಿದ್ಧ ಕೃಷ್ಣ ಅಂತ ತೆಗೆದ್ರು. ಒಂದು ಯಾರೋ ಬೇತಾಳದಾಗಿಂದ ಇನ್ನೊಂದು ವಿಕೆಟ್ ಮೋಸ್ಟ್ಲಿ ಡೆಕೆಟ್ದ ಅನಿಸ್ತೈತೆ. ಅವ್ರನ್ನ ಗುರುಪ್ರಾರ್ಥಕ ಪ್ರಸಿದ್ಧ ಕೃಷ್ಣ ಯಾರೋ ಹ್ಯಾರಿ ಬ್ರೂಕ್ನು ನೆಕ್ಸ್ಟ್ ಲೆವೆಲ್ ಆಗಿ ಎಡ್ಜ್ ಹೊಡೆದು ವಿಕೆಟ್ ತಗೊಂಡ್ರು. ಸೊ ಅಂತ ಮನುಷ್ಯ ಲಘು ಔಟ್ ಏನಿಲ್ಲ. ಹ್ಯಾರಿ ಬ್ರೂಕ್ ಅಂತ ವಿಕೆಟ್ ತಗೊಂಡ್ರು ಪ್ರಸಿದ್ಧ ಕೃಷ್ಣ. ಮತ್ತು ನನ್ನ ಪುಣ್ಯಕ್ಕೆ ಹೋಗಿ ಪ್ರಿನ್ಸ್ ಯಾದವ್ನ ಕರ್ಕೊಂಡು ODIದಾಗ. ಇದಕ್ಕೆ ನಾನು ಖುಷಿಯಾಗಿದ್ದೇನಂದ್ರೆ ಇಂಗ್ಲೆಂಡ್ದಾಗ ಹೈಟ್ ಬೌಲರ್ಸ್ಗಳು ಹೆಚ್ಚು ಅನ್ಸ್ಬೇಕು. ನೀನೇ ಬರೋಬ್ಬರು ಡಿಸಿಷನ್ ಮಾಡಿದ್ದು ನಮ್ಮ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್. ಇಲ್ಲ, ನಾವು ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಬೈಲತ್ತಿಲ್ಲ, ಈ ಬೈಯಂಗಿಲ್ಲ. ಇದಕ್ಕೆ ಮ್ಯಾನೇಜ್ಮೆಂಟ್ ಸೆಲೆಕ್ಷನ್ ಚಲೋ ತಂಗ ಮಾಡ್ರೆ ಟೀಮ್ ಯಾವಾಗಿದ್ರು ಗೆಲ್ಲದತ್ತೆ. ಸೊ ನೋಡ್ರಿ, ನಿನ್ನೆ ಬಾಲಿಂಗ್ ಎಂಥ ಸೆಲೆಕ್ಷನ್ ಇತ್ತು. ಪ್ರಸಿದ್ಧ ಕೃಷ್ಣ, ಗುರುಬ್ರಾರ್ ಮತ್ತು ಬುಮ್ರಾ ಇದ್ರು, ಮ್ಯಾಚ್ ಗೆದ್ರು. ಸೊ ಅದೇ ಥರ ಸೆಲೆಕ್ಷನ್ ಚಲೋ ಇದ್ರೆ ಆ ಟೀಮ್ ಅದು ಗೆಲ್ತದೆ ಅನ್ನೋಕೆ ನಿನ್ನೆ ಮ್ಯಾಚ್ ಕಾರಣ. ಸೇಮ್ ಅದ ಕೋಚ ಕ್ಯಾಪ್ಟನ್ ಅಟ್ಟ ಚೇಂಜ್ ಮ್ಯಾಚ್ ಗೆದ್ದಿರಲ್ಲ. ಸೊ ಅದಕ್ಕೆ ಸೆಲೆಕ್ಷನ್ ಬರೋಬ್ಬರಿ ಇರ್ಬೇಕು. ಬ್ಯಾಟಿಂಗ್ ಒಳಗೆ ನೋಡ್ರಿ, ನೀನು ನಮ್ಮ ಕಡೆ ಏನೋ ಇದು 5 ಮಂದಿ ಲೆಫ್ಟ್ ಹ್ಯಾಂಡ್ರ, 5 ರೈಟ್, ಇದು 5 ಮಂದಿ ಲೆಫ್ಟ್ ಹ್ಯಾಂಡ್ರ, 5 ಮಂದಿ ರೈಟ್ ಹ್ಯಾಂಡ್ರ. ಸೊ ಈ ಸಲ ಬ್ಯಾಲೆನ್ಸ್ ಆಗಿತ್ತು ಟೀಮ. ಸೊ ಅದ್ರ ಸಂಬಂಧ ಗೆದ್ರು ನಮ್ಮ ಟೀಮ್ ಇಂಡಿಯಾ. ಇನ್ನು ಅವ್ರ ಕಡೆ ಬ್ಯಾಟಿಂಗ್ ಇದ್ದಾಗ ಏನು 85ಕ್ಕೆ 5 ವಿಕೆಟ್ ಬಿದ್ದಿದ್ದು. ಎಲ್ಲ ಹ್ಯಾರಿ ಬ್ರೂಕ್ಲ ಔಟ್ ಹೋದ್ರು. ಮತ್ತು ಹ್ಯಾರಿ ಬ್ರೂಕ್, ಜಾಕೋಬ್ ಬೆಥೆಲ್, ಡೆಕೆಟ್, ಬಟ್ಲರ್ ಎಲ್ಲ ಲಗುಟ್ ಔಟ್ ಆದ್ರೆ. 6 ನಿಂತಿದ್ದು ಇಬ್ರ ರೂಟ ಡಾಸನ್. ಇಬ್ರು ಈಟ್ ಭಾರಿ ಅದು ರೂಟ ಮತ್ತು ಡಾಸನ್ ಇಟ್ಟು ಭಾರಿ ಆಡಿದ್ರಂದ್ರೆ 85ಕ್ಕೆ 5 ವಿಕೆಟ್ ಇದ್ದಾಗ ಅಲ್ಲಿ ಬಂದು ಆ ಸ್ಕೋರ್ನ 258 ತನಕ ತೊಗೊಂಡವರು ಲಿಯಾಮ್ ಡಾಸನ್, ಜೋ ರೂಟ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೋರು, ಕ್ರೆಡಿಟ್ ಕೊಡಲೇಬೇಕು. ಇದಕ್ಕೆ 258 ಒಂದು ಕಾಂಪಿಟೇಟಿವ್ ಸ್ಕೋರ್, 100 ಸ್ಕೋರ್ ಅಲ್ಲದ ನಮ್ಗೆ ಒಂದು ರೆಸ್ಪೆಕ್ಟೆಡ್ ಟೋಟಲ್ಗೆ ತಂದಿಟ್ರು ಲಿಯಾಮ್ ಡಾಸನ್ ಮತ್ತು ಜೋ ರೂಟ. ಇಲ್ಲಿಕರ ಅವ್ರು ಒಟ್ಟು 138 ಹಾಕಿತ್ತು. 138ಕ್ಕೆ 4 ಔಟ್ ಹಾಕಿದ್ರು ಇಂಗ್ಲೆಂಡ್ ಟೀಮ್. ಅದಕ್ಕೆ ಜೋ ರೂಟ ಏನು ಲಿಯಾಮ್ ಡಾಸನ್ ಅವ್ರಿಗೆ ಸೂಪರಾಗಿ ಆಡಿದ್ರು. ಅವರೆಲ್ಲ ಸೇರಿ 258 ರನ್ ಹೊಡೆದ್ರು ಇಂಗ್ಲೆಂಡ್ದವ್ರು. ನಮ್ಗೆ ಗೊತ್ತಿತ್ತು 258 ನಮಗೆಲ್ಲ ಮ್ಯಾಟ್ರ ಎಲ್ಲ ಆರಾಮ್ ಹೊಡಿತು ಅಂತಂದ್ರೆ ಅವರು ನಮ್ಮ ಬಾಯಿ ತರಿಸಿಟ್ರು. ಇಂಗ್ಲೆಂಡ್ ಕಡೆ ಜೋಫ್ರಾ ಆರ್ಚರ್ ಮತ್ತು ಟಂಗ್ ಮತ್ತು ಆದಿಲ್ ರಶೀದ್ ಎಲ್ಲರೂ ಸೂಪರ್ ಆಗಿದ್ದಾರೆ ಬಾಲಿಂಗ್ ಎಲ್ಲ. ನಾವೆಲ್ಲ ಸ್ಯಾಮ್ ಕರೋನ ಬಾಕ ಡೇಂಜರ್ ಬಾಲಿಂಗ್. ಸ್ಯಾಮ್ ಕರೋನ್ ಅಂತ ನಮ್ಮ ರೋಹಿತ್ ಶರ್ಮಾ ಅವ್ರು ವಿಕೆಟ್ ತೆಗೆದ್ರು. ಏನಾಗ್ಲಾಯ್ತು ರೋಹಿತ್ ಶರ್ಮಾ ಅವರು ಅಂದ್ರೆ ಬರೀ ಹೊಡಿದ್ರು. ಅಂದ್ರೆ ಒಂದು 10 ಬಾಲ್ ಕಾಯ್ಕೊಂಡು ಆಡ್ತಾರೆ ನೋಡ, 11ನೇ ಬಾಲ್ ಹೊಡ್ಲಿಕ್ಕೆ ಹೋಗ್ತಾರೋ ಅದು ಏನಾಗೈತೆ ಕರೆಕ್ಟ್ ಕೈಯಾಗ ಹೊಂಟಾವ. ಸೊ ಇಲ್ಲೇ ಸ್ವಲ್ಪ ತಪ್ಪಲತ್ತಾರ ರೋಹಿತ್ ಶರ್ಮಾ. ಅದು ಬಿಟ್ಟರೆ ನಮ್ಮ ಕೊಹ್ಲಿ ಅವ್ರು ನಿನ್ನೆ ಏನಾಯ್ತಂದ್ರೆ ಅವರು ಬಾಲ್ ಆಗಿದ್ದ ಮುಂಚೆನೇ ಸ್ಟಂಪ್ ಅಂತ ಇದು ಏನೋ ಅಕ್ರಾಸ್ ಸ್ಟಂಪ್ ಅಂತ ಹೊಡ್ಲಾಕ ಅಲ್ಲಿ ಜೋಫ್ರಾ ಆರ್ಚರ್ ಲೆನ್ಸ್ ಚೇಂಜ್ ಮಾಡ್ಕೊಂಡ ಕರೆಕ್ಟ್
ಕಾಲ್ ಮೇಲೆ ಹಾಕಿದ್ರು, ಅದಕ್ಕೆ ಎಲ್ಲಿ ಬಿಡೋವಿಲ್ಲ ಆತ. ಸೊ ಅದಕ್ಕೆ ಇಂಥ ಸಿಲಿ ಮಿಸ್ಟೇಕ್ ಮಾಡಿ ನಮ್ಮ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ನೀನು ಔಟ್ ಆಗಿದ್ದು. ಅದು ಬಿಟ್ಟರೆ ನಿನ್ನೆ ವೈಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಮತ್ತು ಕ್ಯಾಪ್ಟನ್ ಗಿಲ್ಲ ನೆಕ್ಸ್ಟ್ ಲೆವೆಲ್ ಆಗಿದ್ರು. ಆಲ್ಮೋಸ್ಟ್ ಆ ಇಂಡಿಯಾ ಟೀಮಿಗೆ ಅರ್ಧ ಆಟ ಕೈಯಾಗ ಕೊಟ್ಟವ್ರು ಇವರ. ತಗೋರಿ ಇಡೀ ಮ್ಯಾಚ್ ಹತ್ತಿ ಅರ್ಧಕ್ಕರ್ಧ ಕೈಯಾಗ ಕೊಟ್ಟವ್ರು ಇವರ, ಶ್ರೇಯಸ್ ಅಯ್ಯರ್ ಆ್ಯಂಡ್ ಯಾರು ಶ್ರೇಯಸ್ ಅಯ್ಯರ್ ಆ್ಯಂಡ್ ಶುಭ್ಮನ್ ಗಿಲ್. ತಗೋರಿ ನೀವು ಗೆಲ್ರತಿ ಇಂಡಿಯಾ ಟೀಮ್ ಕೈಯಾಗ ಕೊಟ್ಟವ್ರು ಇವರ. ಆಲ್ಮೋಸ್ಟ್ ಆಟ ಇದಕ್ಕರ ಅಂತ ದೊಡ್ಡ ಪಾರ್ಟ್ನರ್ಶಿಪ್ ಕಟ್ಟಿದ್ರು. ಮತ್ತು ಇಂಡಿಯಾ ಟೀಮ್ ಗೊತ್ತಿದ್ದಂಗೆ ಇನ್ನೇನು ಒಕ್ಕತ್ತು ಇನ್ನೊಂದು 50 ರನ್, ಇನ್ನೊಂದು ಎಷ್ಟು 90 ರನ್ ಇರಬೇಕಾಯ್ತು. ಇವ್ರೇನು ಆಡ್ತಾರೋ ಟೈಮಿಗೆ ವಾಷಿಂಗ್ಟನ್ ಸುಂದರ ಮತ್ತು ಅಕ್ಷರ್ ಪಟೇಲ್ 100 ರನ್ ಪಾರ್ಟ್ನರ್ಶಿಪ್ಪು, 50 ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೋರಿ ನಾವು. ಇವ್ರಿಬ್ಬರಿಂತನ ಒಂಥರ ಏನೋ ಇಂಡಿಯಾ ಸೇಫ್ ಹ್ಯಾಂಡ್ಸ್ ಒಳಗಿತ್ತು. ಇಲ್ಲಿಕರ ಇವ್ರಿಬ್ರು ಔಟ್ ಆಗಿದ್ರೆ ನಾನು ದುಬೆ ಮೇಲೆ ಒಟ್ಟ ಏನೋ ಭರವಸೆ ಇರಲಿಲ್ಲ. ಸೊ ನಮ್ಮ ಅಕ್ಷರ್ ಪಟೇಲ್ ಮೇಲೆ ನಂಬಿಕೆ ಇತ್ತು, ಆದ್ರೆ ವಾಷಿಂಗ್ಟನ್ ಸುಂದರ್ ಮೇಲೆ ನಂಬಿಕೆ ಇರಲಿಲ್ಲ. ಇದಕ್ಕಾರ ಅಣ್ಣ T20ಗೂ ಕೈ ಕೊಟ್ಟಿದ್ದ, ಎಲ್ಲ ಕಡೆ ಕೈ ಕೊಟ್ಟಿದ್ದ. ಆದ್ರೆ ನಾ T20 ಕೆಟ್ಟ ಆಡ್ಬೋದು, ಆದ್ರೆ ODI ಆದಾಗ ಮತ್ತು ಟೆಸ್ಟ್ನಾಗ ನಾ ಯಾವಾಗಿದ್ರು ಆಡ್ತನೈತಿ ತೋರಿಸಿದ್ದು ವಾಷಿಂಗ್ಟನ್ ಸುಂದರ್. ಸೊ ಹ್ಯಾಪಿ ಫಾರ್ ದ್ಯಾಟ್. ಇದಕ್ಕೆ ನಾವು ಯಾರಿಗೆ ಪರ್ಸನಲ್ ಟಾರ್ಗೆಟ್ ಮಾಡೋಂಗಿಲ್ಲ, ಟೀಮ್ ಗೆದ್ರೆ ಸಾಕು. ಯಾರು ಚಲೋ ಆಡಲಿ, ಯಾರು ಬೇಕಾದ್ರೆ ಚಲೋ ಆಡಲಿ, ಟೀಮ್ ಗೆದ್ರೆ ಸಾಕು. ಸೊ ಅದು ನಮ್ಮ ಅಜೆಂಡಾ. ಸೊ ಆ ಚಲೋ ಆಡ್ಲಾರ್ದಾಗ ಒಮ್ಮೆ ಬೈದಿರ್ತೀವಿ ಅಷ್ಟೇ. ಕರೆ ಹಿಂಗೆ ಚಲೋ ಆಡಿದಾಗ ಹೋಗಿರ್ತೀವಿ ಅಷ್ಟೇ. ಸೊ ಅದು ನಮ್ಮ ಕೆಲಸ ಅಲ್ಲ, ಅದ್ರ ಸಂಬಂಧ ಅದು ಮಾಡ್ಬೇಕಾಕತಿ. ಅಂದ್ರೆ ನೀನು ವಾಷಿಂಗ್ಟನ್ ಸುಂದರ್ ಸೂಪರ್ ಆಗಿ ಆಡಿದ್ದು. ಮತ್ತು ಅಕ್ಷರ್ ಪಟೇಲ್ ಅಂತೂ ನೆಕ್ಸ್ಟ್ ಲೆವೆಲ್ಲ. ಬಾಲಿಂಗ್ ಒಳಗೆ 4 ವಿಕೆಟ್ ಮತ್ತು ಬ್ಯಾಟಿಂಗ್ ಒಳಗೂ ಒಂದು ಹಾಫ್ ಸೆಂಚುರಿ ಅಂದ್ರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಇವರೇ. ಇನ್ನು KL ರಾಹುಲ್ ಔಟ್ ಆಗಿದ್ದು, ಮತ್ತು ರೋಹಿತ್ ಶರ್ಮಾ ಔಟ್ ಆಗಿದ್ದು, ಮತ್ತು ನಮ್ಮ ಕೊಹ್ಲಿ ಅವ್ರು ಔಟ್ ಆಗಿದ್ದು. ಒಂದು ಸ್ವಲ್ಪ ಮನ್ಸಿಗೆ ಬೇಸರ ಆಗ್ತದಕ್ಕಾರ ಇವರಿಂತ ಭಾಳ ಇದೇನೋ ಎಕ್ಸ್ಪೆಕ್ಟ್ ಮಾಡತ್ತಿದ್ದು ನಾವು ಬರುತ್ತೆ ಒಂದು 50 ಅಥವಾ 100 ಅಥವಾ 30 ರನ್ ಇಂಥ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ಅವ್ರ ಸಿಗಲಿಲ್ಲ. ಓಕೆ, ನಾವು ಶುಭ್ಮನ್ ಗಿಲ್ ಅವ್ರದ್ದು ಒಂದು ಏನೋ 80 ರನ್ಸ್ ನೋಡಿ ಖುಷಿ ಆಗ್ಬೇಕಷ್ಟ. ಸೊ ಅದು ಬರೋದು ಇನ್ನೊಂದು 2 ಮ್ಯಾಚ್ ಅದಾವು ಇದು ಹಿಂಗೆ ನಡೆದಾಗ. ಸೊ ಆ ಮ್ಯಾಚ್ನಾಗ ಏನಾರ ಕಮಾಲ್ ಮಾಡ್ತಾರೆ ಕೊಹ್ಲಿ, ರೋಹಿತ್ ಆ್ಯಂಡ್ KL ಅಂತ ಕಾಯ್ದು ನೋಡ್ಬೇಕು. ಸೊ ಒಂದಂತೂ ಲೀಡ್ ತೊಗೊಂಡಾಯ್ತು, ಇನ್ನು 2 ಮ್ಯಾಚ್ ಅದಾವೆ. 2 ಮ್ಯಾಚ್ ಇನ್ನೊಂದು ಮ್ಯಾಚ್ ಗೆದ್ದ ಸೀರೀಸ್ ನಾವಂತೂ ಗೆಲ್ತೀವಿ. ಸೊ ಗೆಲ್ತೀವಿ ಅಂತ ಅನ್ಕೋತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಪ್ಲೀಸ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ಎಲ್ರಿಗೂ ನಮಸ್ಕಾರ.